Good afternoon, students. Today we are going to start a new chapter of science subject. Fourth standard ಮಾಡ್ತಾ ಇದೀವಿ. Fourth standard science subject. ಯಾವ ಚಾಪ್ಟರ್ ಮಾಡ್ತಾ ಇದೀವಿ? Sixth ಚಾಪ್ಟರ್ ಮಾಡ್ತಾ ಇದೀವಿ. Food making in plants. Food ನಮಗೆಲ್ಲ ಇಂಪಾರ್ಟೆಂಟ್ ಅಲ್ವಾ ಫುಡ್ ಅನ್ನೋದು. ಸೊ ನಮಗೆಲ್ಲ ಇವಾಗ ಬೇಸಿಕ್ ನೀಡ್ ಆಗ್ಬಿಟ್ಟಿದೆ ಫುಡ್ ಅನ್ನೋದು. ಸೊ ಬದುಕಕ್ಕೆ ಹೇಗೆ ನಮಗೆ ಗಾಳಿ ನೀರು ಹೇಗೆ ಬೇಕೋ ಸೊ ಫುಡ್ ಕೂಡ ಮೇನ್ ಇಂಪಾರ್ಟೆಂಟ್ ಥಿಂಗ್ ಅದು. ಸೊ ನಾವು ಹ್ಯೂಮನ್ ಬೀಯಿಂಗ್ಸ್ ಹೆಂಗೆ ಫುಡ್ ಪ್ರಿಪೇರ್ ಮಾಡ್ಕೋತೀವಿ, ನಾವೇ ಪ್ರಿಪೇರ್ ಮಾಡ್ಕೋತೀವಿ, ಬಟ್ ಸ್ಟಿಲ್ ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಪ್ಲಾಂಟ್ಸಿಂದ ಬಂದರೆ ತಾನೇ ನಮಗೆಲ್ಲ ಫುಡ್ ಸಿಗೋದು, ನಾವು ಮಾಡ್ಕೊಳ್ಳೋಕ್ಕಾಗೋದು. ಸೊ ಅದೇ ಥರ ನಮ್ಮದು ಫುಡ್ ತಯಾರಿಸ್ಕೊಳ್ಳೋ ನೇಚರ್ ಬೇರೆ ಥರ ಇರುತ್ತೆ, ಪ್ಲಾಂಟ್ಸ್ ಬೇರೆ ಥರ ಇರುತ್ತೆ. ಆ್ಯನಿಮಲ್ಸ್ ಅಂತೂ ಪ್ಲಾಂಟ್ಸ್ ಮೇಲೆ ಮತ್ತು ಬೇರೆ ಆ್ಯನಿಮಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಬೇಸಿಕಲಿ ಒಂದೊಂದು ಕನೆಕ್ಟ್ ಇರುತ್ತೆ. ಸೊ ಇವಾಗ ನಾವೇನು ನೋಡ್ತಾ ಇದ್ದೀವಿ ಈ ಚಾಪ್ಟರಲ್ಲಿ ಅಂತ ಹೇಳಿದರೆ, ಫುಡ್ ಹೇಗೆ ಪ್ಲಾಂಟ್ಸ್ಗಳು ತಯಾರಿಸ್ತವೆ ಅಂತ. ಫುಡ್ ಮೇಕಿಂಗ್ ಇನ್ ಪ್ಲಾಂಟ್ಸ್ ಎಲ್ಲ ಆ ಪ್ರಾಸೆಸ್ ಹೆಂಗೆ ನಡೆಯುತ್ತೆ ಅನ್ನೋದನ್ನ ಈ ಚಾಪ್ಟರಲ್ಲಿ ನೋಡ್ತಾ ಇದ್ದೀವಿ ನಾವು. ಸೊ ಬೇಸಿಕಲಿ ಪ್ಲಾಂಟ್ಸ್ ಅನ್ನೋದು ಲಿವಿಂಗ್ ಬೀಯಿಂಗ್ ಆಗಿರೋದ್ರಿಂದ ಇಟ್ ಹ್ಯಾಸ್ ಟು ಈಟ್ ಸಮ್ ಫುಡ್ ಅಲ್ಲ, ಅದು ಫುಡ್ ತಗೊಳ್ಳೇಬೇಕು. ತಗೊಳ್ಳೋಕ್ಕಿಂತ ಮುಂಚೆ ಅದು ಪ್ರಿಪೇರ್ ಮಾಡಲೇಬೇಕು. ಸೊ ಪ್ರಿಪ್ರೇಷನ್ ಆಫ್ ಫುಡ್ ಹೇಗಿರುತ್ತೆ ಅಂತ ಈ ಚಾಪ್ಟರಲ್ಲಿ ನೋಡೋಣ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಟಾಪಿಕ್. ಲೆಟ್ ಅಸ್ ಓಪನ್ ದ ಬುಕ್. ಫಸ್ಟ್ ಬುಕ್ ಓಪನ್ ಮಾಡಿ ನೋಡೋಣ ಈ ಚಾಪ್ಟರಲ್ಲಿ ಏನೇನಿದೆ ಅಂತ. ಸೊ ಓಪನ್ ಮಾಡಿದ್ರಲ್ಲ ಬುಕ್ಕು, ನೋಡಿ ಇಲ್ಲಿ 6th ಚಾಪ್ಟರ್ ಫುಡ್ ಮೇಕಿಂಗ್ ಇನ್ ಪ್ಲಾಂಟ್ಸ್. ಏನೇನು ನೋಡ್ತೀವಿ ಈ ಚಾಪ್ಟರಲ್ಲಿ? ದಿ ಪ್ರಾಸೆಸ್ ಆಫ್ ಫೋಟೋಸಿಂಥಸಿಸ್ ಇನ್ ಗ್ರೀನ್ ಪ್ಲಾಂಟ್ಸ್. ಹೊಸ ವರ್ಡ್ಸ್ ಕೇಳ್ತಿದ್ದೀರಾ, ಆ ವರ್ಡ್ಸಿನ ಮೀನಿಂಗ್ ಕೂಡ ತಿಳ್ಕೊಳ್ಳಿ. ಇನ್ ಫ್ಯೂಚರಲ್ಲಿ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ ಇದೇನೇನಂತ. ಸೊ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಲೀಫ್ ಅಂದರೆ ಎಲೆದು ಡಿಫ್ರೆಂಟ್ ಪಾರ್ಟ್ಸ್ ಹೇಗಿರುತ್ತೆ ಅಂತ ನೋಡ್ತೀವಿ. ಹೌ ಪ್ಲ್ಯಾಂಟ್ಸ್ ಯೂಸ್ ದೇರ್ ಫುಡ್, ಪ್ಲ್ಯಾಂಟ್ಸ್ ಹೆಂಗೆ ಅದ್ರ ಫುಡ್ನ ಯೂಸ್ ಮಾಡ್ಕೊಳ್ಳುತ್ತೆ ಅಂತ ನೋಡ್ತೀವಿ. ಟೆಸ್ಟ್ ಫಾರ್ ದ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್ ಆ್ಯಂಡ್ ಎಸೆನ್ಷಿಯಲ್ ಕಂಡೀಷನ್ ಫಾರ್ ಫೋಟೋಸಿಂಥಸಿಸ್ಗೆ ಏನೇನು ಬೇಕು ಥಿಂಗ್ಸ್ ಅಂತ ನೋಡ್ತೀವಿ. ಸಮ್ ಅನ್ಯೂಶುವಲ್ ಪ್ಲ್ಯಾಂಟ್ಸ್, ದ interdependence between plants and animals and the energy flow between them. ಇಂಟರ್ಡಿಪೆಂಡೆನ್ಸ್ ಅಂದರೆ ಒಂದರೊಳಗೆ ಒಂದು ಹೇಗೆ ಡಿಪೆಂಡ್ ಆಗಿದ್ದಾವೆ ಅಂತ. ಸೊ ಸ್ಟಾರ್ಟ್ ಮಾಡೋಣ. ಆಲ್ ಲಿವಿಂಗ್ ಥಿಂಗ್ಸ್ ಆರ್ ಡಿಪೆಂಡೆಂಟ್ ಆನ್ ಗ್ರೀನ್ ಪ್ಲಾಂಟ್ಸ್ ಟು ಲಿವ್. They need a constant supply of food material. Animals obtain food from plants, but green plants have the ability to produce their own food. ನಾ ಹೇಳ್ದಂಗೆ ಎಲ್ಲ ಪ್ರಾಣಿಗಳು ಎಲ್ಲ ಲಿವಿಂಗ್ ಥಿಂಗ್ಸ್ ಗ್ರೀನ್ ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಬದುಕಕ್ಕೆ. ಸೊ ಕಂಟಿನ್ಯೂಸ್ ಫುಡ್ ಸಪ್ಲೈ ಬೇಕಾಗಿರುತ್ತೆ, ಫುಡ್ ಮಟೀರಿಯಲ್ ಸಪ್ಲೈ ಬೇಕಾಗಿರುತ್ತೆ. ಸೊ ಆ್ಯನಿಮಲ್ಸ್ ಅಂತೂ ಇನ್ನೊಂದು ಪ್ರಾಣಿಗೆ ಡಿಪೆಂಡ್ ಆಗಿರುತ್ತೆ ಅಥವಾ ಗ್ರೀನ್ ಪ್ಲಾಂಟ್ಸ್ಗೆ ಡಿಪೆಂಡ್ ಆಗಿರುತ್ತೆ. ಸೊ ಗ್ರೀನ್ ಪ್ಲಾಂಟ್ಸ್ ಬೇರೆ ಯಾವುದಕ್ಕೂ ಡಿಪೆಂಡ್ ಆಗಿರಲ್ಲ. ದೇ ಹ್ಯಾವ್ ದೇರ್ ಓನ್ ಎಬಿಲಿಟಿ ಟು ಪ್ರಿಪೇರ್ ಅ ಫುಡ್. ಗ್ರೀನ್ ಲೀವ್ಸ್ ಮೇಕ್ ದ ಫುಡ್ ಫಾರ್ ದ ಪ್ಲಾಂಟ್. Leaves are the green in color because they contain a substance called chlorophyll. ಸೊ ಗ್ರೀನ್ ಲೀವ್ಸ್ ಎಲೆಗಳನ್ನು ನೋಡ್ತೀವಲ್ಲ ನಾವು, ಅದ್ರ ಕಲರ್ ಏನಿರುತ್ತೆ? ಗ್ರೀನ್ ಕಲರ್ ಇರುತ್ತೆ. ಹಸಿರು ಎಲೆಗಳು ಏನು ಸಬ್ಸ್ಟೆನ್ಸ್ ಅಂದರೆ ಒಂದು ವಸ್ತು ಅಂತ. ಸೊ ಅದು ಏನಿರುತ್ತೆ ಎಲೆನಲ್ಲಿ? ಕ್ಲೋರೋಫಿಲ್ ಅಂತ ಒಂದು ಐಟಮ್ ಇರುತ್ತೆ. ಅದರಲ್ಲಿ ಕ್ಲೋರೋಫಿಲ್ ಅಂತ ಒಂದು ಸಬ್ಸ್ಟೆನ್ಸ್. ಅದೇನು ಮಾಡುತ್ತೆ? ಕ್ಲೋರೋಫಿಲ್ ಏನು ಮಾಡುತ್ತೆ? ಗಿಡಕ್ಕೆ ಫುಡ್ ಪ್ರಿಪೇರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಗ್ರೀನ್ ಲೀವ್ಸ್ ನೀಡ್ ಏರ್, ವಾಟರ್ ಆ್ಯಂಡ್ ಸನ್ಲೈಟ್ ಟು ಪ್ರಿಪೇರ್ ಫುಡ್. ಸೊ ಎಲೆಗಳಿಗೆ ಫುಡ್ ಪ್ರಿಪೇರ್ ಮಾಡೋಕ್ಕೆ ಏನೇನು ಬೇಕು? ಗಾಳಿ, ನೀರು ಮತ್ತು ಸೂರ್ಯನ ಬೆಳಕು. ಇಲ್ಲಿ ನೋಡಿ, ಇಲ್ಲಿ ಸ್ಪೆಷಲ್ ಪಾಯಿಂಟ್ ಇದೆ. ಗ್ರೀನ್ ಲೀವ್ಸ್ ಆರ್ ಕಾಲ್ಡ್ ದ ಫುಡ್ ಫ್ಯಾಕ್ಟ್ರೀಸ್ ಆಫ್ ಪ್ಲ್ಯಾಂಟ್ ಆ್ಯಸ್ ದ ಪ್ರಿಪೇರ್ ಫುಡ್ ಫಾರ್ ಪ್ಲ್ಯಾಂಟ್. ಪ್ಲ್ಯಾಂಟ್ಸ್ ಫುಡ್ ಪ್ರಿಪೇರ್ ಮಾಡುತ್ತೆ ಅಂತ ನಾವು ಹೇಳಿದ್ವಿ. ಪ್ಲ್ಯಾಂಟ್ಸಲ್ಲಿ ಯಾವ ಪಾರ್ಟ್ ಫುಡ್ ಪ್ರಿಪೇರ್ ಮಾಡುತ್ತೆ? ಗ್ರೀನ್ ಲೀವ್ಸ್, ಹಸಿರು ಎಲೆಗಳು. ಸೊ ಹಸಿರು ಎಲೆಗಳು ಫುಡ್ ಫ್ಯಾಕ್ಟ್ರೀಸ್, ಫುಡ್ ತಯಾರಿಸುವಂಥ ಫ್ಯಾಕ್ಟ್ರಿಗಳು ಅಂತ ಹೇಳ್ತಾರೆ. ಸೊ ದೇ ಆರ್ ಕಾಲ್ಡ್ ಆ್ಯಸ್ ಫುಡ್ ಫ್ಯಾಕ್ಟ್ರೀಸ್ ಆಫ್ ಪ್ಲ್ಯಾಂಟ್. ಇಲ್ಲಿ ನೋಡಿ, ಎಲೆಗೆ ಫುಡ್ ಪ್ರಿಪೇರ್ ಮಾಡೋಕ್ಕೆ ಡೈರೆಕ್ಟಾಗಿ ಸನ್ಲೈಟ್ ಇದೆ, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ತಗೊಳುತ್ತೆ, ಸೊ ಇದು ಏರ್ ತೊಗೊಳುತ್ತೆ. ಇದೆಲ್ಲ ತೊಗೊಂಡು ಫುಡ್ ಪ್ರಿಪೇರ್ ಮಾಡ್ಕೊಳ್ತಾ ಇರುತ್ತೆ. ಇವಾಗ ರೂಟ್ಸ್ ಆಫ್ ಪ್ಲ್ಯಾಂಟ್ ಅಬ್ಸರ್ವ್ ವಾಟರ್ ಫ್ರಮ್ ಸಾಯಿಲ್. ದ ಸ್ಟೆಮ್ ಕ್ಯಾರೀಸ್ ದ ವಾಟರ್ ಆ್ಯಂಡ್ ಮಿನರಲ್ಸ್ ಫ್ರಮ್ ದ ರೂಟ್ಸ್ ಟು ದ ಲೀವ್ಸ್.
ಏನಾಗುತ್ತೆ, ರೂಟ್ಸ್ ಏನು ಮಾಡುತ್ತೆ, ಪ್ಲ್ಯಾಂಟ್ ನೆಡೋಕ್ಕೆ ಮೇನ್ ರೀಸನ್ ಏನು, ರೂಟ್ಸಿಂದನೇ ಪ್ಲ್ಯಾಂಟ್ಸ್ ಇರೋದು. ಸೊ ನಾವು ಗಿಡಕ್ಕೆ ನೀರು ಹಾಕಿದ್ರೂ ಎಲ್ಲಿಗೆ ಹಾಕ್ತೀವಿ, ರೂಟ್ಸಿಗೆ ಹಾಕ್ತೀವಿ. ಸೊ ಆ ರೂಟ್ ಏನು ಮಾಡುತ್ತೆ, ವಾಟರ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಆಮೇಲೆ ಸ್ಟೆಮ್ ಏನು ಮಾಡುತ್ತೆ, ವಾಟರ್ ಕ್ಯಾರಿ ಮಾಡುತ್ತೆ ಬೇರೆ ಬೇರೆ ಪಾರ್ಟ್ಸಿಗೆಲ್ಲ. ವಾಟರ್ ಮತ್ತು ಸಾಯಿಲಲ್ಲಿರೋ ಮಿನರಲ್ಸ್ ಈ ಥರನ ಎಲ್ಲ ಏನು ಮಾಡುತ್ತೆ, ಲೀವ್ಸ್ಗೆ ಸಪ್ಲೈ ಮಾಡುತ್ತೆ. ಸೊ ದಿ ಲೀವ್ಸ್ ಟೇಕ್ ಇನ್ ಕಾರ್ಬನ್ ಡೈಆಕ್ಸೈಡ್ ಪ್ರೆಸೆಂಟ್ ಇನ್ ದ ಏರ್ ಥ್ರೂ ಸ್ಟೊಮ್ಯಾಟೊ ಅಂದರೆ ಎಲೆಗಳಲ್ಲಿರೋ ಒಂದು ಪಾರ್ಟ್. ಆ ಪಾರ್ಟ್ ಏನು ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ನ ಎನ್ವಿರಾನ್ಮೆಂಟಿಂದ ತಗೊಂಡು, ಏರಿಂದ ತಗೊಂಡು ಲೀವ್ಸಿಗೆ ಕಳಿಸತ್ತೆ. ಸೊ ಲೀವ್ಸ್ ಫುಡ್ ಪ್ರಿಪೇರ್ ಮಾಡೋದ್ರಿಂದ ಅದಕ್ಕೆ ಎಲ್ಲ ಹೆಲ್ಪ್ ಮಾಡಬೇಕಾಗಿರುತ್ತೆ. ದ ಕ್ಲೋರೋಫಿಲ್ ಪ್ರೆಸೆಂಟ್ ಇನ್ ದ ಲೀವ್ಸ್ ಹೆಲ್ಪ್ಸ್ ದೆಮ್ ಟು ಟ್ರ್ಯಾಪ್ ದ ಸನ್ಲೈಟ್. ಸನ್ಲೈಟ್ ಪ್ರೊವೈಡ್ಸ್ ಎನರ್ಜಿ ಟು ಲೀವ್ಸ್ ಫಾರ್ ಪ್ರಿಪೇರಿಂಗ್ ಫುಡ್. ಸೊ ಎನದರ್ ಮೇನ್ ಥಿಂಗ್ ಏನು ಬೇಕು, ಸನ್ಲೈಟನ್ನು ಯಾರು ತರ್ತಾರೆ, ಎಲೆಗಳಲ್ಲಿರೋ ಕ್ಲೋರೋಫಿಲ್ ಏನು ಮಾಡುತ್ತೆ, ಸನ್ಲೈಟ್ನ ಟ್ರ್ಯಾಪ್ ಮಾಡುತ್ತೆ. ಅದನ್ನು ಮಾಡಿ ಲೀವ್ಸಿಗೆ ಕಳಿಸುತ್ತೆ. ಸೊ ಲೀವ್ಸ್ ಕಳಿಸೋದ್ರಿಂದ ಯೂಸಿಂಗ್ ಏರ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಇಟ್ ಪ್ರಿಪೇರ್ಸ್ ಅ ಫುಡ್. ದ ಪ್ರಾಸೆಸ್ ಬೈ ವಿಚ್ ಗ್ರೀನ್ ಲೀವ್ಸ್ ಪ್ರಿಪೇರ್ ಫುಡ್ ಫಾರ್ ದ ಪ್ಲ್ಯಾಂಟ್ using water from the soil and carbon dioxide from the air and chlorophyll in the presence of sunlight is called photosynthesis. So photosynthesis ಅಂದ್ರೆ ಏನು, ಗ್ರೀನ್ ಲೀವ್ಸ್ ಎಲ್ಲ ಐಟಮ್ಸ್ ಅಂದರೆ ಮೇನ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಲೈಕ್ ವಾಟರ್, ಕಾರ್ಬನ್ ಡೈಆಕ್ಸೈಡ್, ಸನ್ಲೈಟ್ ಎಲ್ಲ ಯೂಸ್ ಮಾಡಿಕೊಂಡು ಫುಡ್ ಪ್ರಿಪೇರ್ ಮಾಡೋಂಥ ಪ್ರಾಸೆಸ್ನ ಏನಂತ ಕರಿತೀವಿ, ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಸೊ ಇಲ್ಲಿ ಫೋಟೋ ಅಂದರೆ ಪಿಕ್ಚರ್ ಅಲ್ಲ, ಫೋಟೋ ಅಂದರೆ ಬೆಳಕು, ಲೈಟ್ ಅಂತ. ಸಿಂಥೆಸಿಸ್ ಅಂದರೆ ಪುಟ್ಟಿಂಗ್ ಟುಗೆದರ್, ಎಲ್ಲನೂ ಒಟ್ಟಿಗೆ ಒಂದೇ ಕಡೆ ಇಟ್ಟು ಬೆಳಕಿನ ಯೂಸ್ ಮಾಡಿಕೊಂಡು ಫುಡ್ ಪ್ರಿಪೇರ್ ಮಾಡೋಂಥ ಪ್ರಾಸೆಸ್ನ ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಡ್ಯೂರಿಂಗ್ ಫೋಟೋಸಿಂಥಸಿಸ್ ಫುಡ್ ಈಸ್ ಪ್ರಿಪೇರ್ಡ್ ಇನ್ ದ ಫಾರ್ಮ್ ಆಫ್ ಶುಗರ್ ಆ್ಯಂಡ್ ಆಕ್ಸಿಜನ್ ಈಸ್ ಗಿವನ್ ಔಟ್ ಬೈ ದ ಲೀವ್ಸ್. ಸೊ ಫುಡ್ ಪ್ರಿಪೇರ್ ಮಾಡ್ಕೊಳ್ಳುವಾಗ ಏನಾಗುತ್ತೆ, ಅದು ಶುಗರ್ ಫಾರ್ಮಲ್ಲಿ ಫುಡ್ ಪ್ರಿಪೇರ್ ಮಾಡುತ್ತೆ ಆ್ಯಂಡ್ ಆಕ್ಸಿಜನ್ನ ಲೀವ್ಸಿಂದ ಹೊರಗೆ ಹಾಕತ್ತೆ. ಸೊ ಇಲ್ಲಿ ನೋಡಿ ಲೀವ್ಸ್, ಇಲ್ಲಿ ನೆಕ್ಸ್ಟ್ ಟಾಪಿಕ್ ಇದು ಪಾರ್ಟ್ಸ್ ಆಫ್ ಲೀಫ್. ಇಲ್ಲಿ ನೋಡಿ ಲೀಫ್, ಇದರಲ್ಲಿ ಎಷ್ಟೊಂದು ಪಾರ್ಟ್ಸ್ ಇದಾವಲ್ಲ. ಲೀವ್ಸಲ್ಲಿ ಮಧ್ಯ ಗೆರೆಗಳಿರುತ್ತಲ್ಲ, ಅದನ್ನೇನಂತ ಕರೀತಾರೆ, ಲೀಫ್ ಬ್ಲೇಡ್ ಅಂತ ಕರೀತಾರೆ. ಮಧ್ಯ ಇರೋ ಶಾರ್ಪ್ ಆಗಿರೋ ಒಂದು ಲೈನ್ನ ಏನಂತ ಕರೀತಾರೆ, ಮೇನ್ ವೇನ್ ಅಂತ ಕರೀತಾರೆ. ನೋಡೋಣ. ಸೊ ಡಿಫ್ರೆಂಟ್ ಪ್ಲ್ಯಾಂಟ್ಸ್ ಹ್ಯಾವ್ ಡಿಫ್ರೆಂಟ್ ಟೈಪ್ ಆಫ್ ಲೀವ್ಸ್. ಗ್ರೀನ್ ಲೀವ್ಸ್ ಪ್ರಿಪೇರ್ ಫುಡ್ ಫಾರ್ ದ ಪ್ಲ್ಯಾಂಟ್. ಸೊ ಎಲ್ಲ ಥರ ಎಲೆಗಳು ಒಂದೇ ಥರ ಇರೋದಿಲ್ಲ. ಸೊ ಎಲ್ಲ ಬೇರೆ ಬೇರೆ ಥರ ಪ್ಲ್ಯಾಂಟ್ಸ್, ಬೇರೆ ಬೇರೆ ಥರ ಮರಗಳದ್ದು, ಗಿಡಗಳದ್ದು ಲೀವ್ಸ್ ಏನಾಗಿರುತ್ತೆ, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಇರುತ್ತೆ. ಟೇಕ್ ಎ ಲೀಫ್ ಆ್ಯಂಡ್ ಅಬ್ಸರ್ವ್ ಇಟ್ ಕೇರ್ಫುಲಿ. ನೋಡಿ, ನೀವು ಯಾವುದಾದ್ರೂ ಒಂದು ಎಲೆ ತೊಗೊಂಡು ನೋಡಿ, ಅದರಲ್ಲಿ ಹೇಗಿರುತ್ತೆ ಅಂತ. ಲೀಫ್ ಬ್ಲೇಡ್, ಸಣ್ಣ ಸಣ್ಣ ಗೆರೆಗಳು ಇರ್ತಾವಲ್ಲ, ಅವನ್ನೇನಂತ ಕರೀತಾರೆ, ಲೀಫ್ ಬ್ಲೇಡ್ ಈಸ್ ದ ಫ್ಲ್ಯಾಟ್ ಪಾರ್ಟ್ ಆಫ್ ದ ಲೀಫ್. ಎಲೆಗೆ ಮೇಲೆ ಒಂದು ಫ್ಲ್ಯಾಟ್ ಪಾರ್ಟ್ ಇರುತ್ತಲ್ಲ, ಅದನ್ನೇನಂತಾರೆ, ಲೀಫ್ ಬ್ಲೇಡ್ ಅಂತಾರೆ. ಸಮ್ ಲೀವ್ಸ್ ಹ್ಯಾವ್ ದ ಬ್ರಾಡ್ ಲೀಫ್ ಬ್ಲೇಡ್, ಬ್ರಾಡ್ ಲೀಫ್ ಬ್ಲೇಡ್ ವೈಲ್ ಅದರ್ಸ್ ಹ್ಯಾವ್ ಎ ನ್ಯಾರೋ ಒನ್. ಸೊ ಕೆಲವೊಂದು ಎಲ್ಲ ಎಲೆಗಳು ಒಂದೇ ಥರ ಇರಲ್ಲ ಅಂತ ಹೇಳಿದ್ವಿ. ಸೊ ಅದೇ ಥರ ಕೆಲವೊಂದು ಲೀವ್ಸಲ್ಲಿ ಏನಿರುತ್ತೆ, ಲೀಫ್ ಬ್ಲೇಡ್ ಬ್ರಾಡಾಗಿರುತ್ತೆ, ಅಗಲವಾಗಿರುತ್ತೆ. ಸೊ ಸಮ್ಮನಲ್ಲಿ ಏನಿರುತ್ತೆ, ನ್ಯಾರೋ ಆಗಿರುತ್ತೆ. ಮೋಸ್ಟ್ ಲೀವ್ಸ್ ಯೂಶ್ವಲಿ ಹ್ಯಾವ್ ಅ ಮೇನ್ ಕಾಲ್ಡ್ ಮಿಡ್ ರಿಬ್ ಅಂದರೆ ಇಲ್ಲಿ ನೋಡಿ ಮಧ್ಯದಲ್ಲಿದೆ ಅಲ್ಲ, ಅದನ್ನು ಮಿಡ್ ರಿಬ್ ಅಂತ ಹೇಳ್ತಾರೆ. ಸೊ ಎಲ್ಲ ಎಲೆಗಳಿಗೂ ಅದು ಇರೋದಿಲ್ಲ, ಕೆಲವೊಂದು ಎಲೆಗಳಿಗೆ ಮಾತ್ರ ಆ ಥರ ಇರುತ್ತೆ. ದೀಸ್ ವೇನ್ಸ್ ಆರ್ ಇನ್ವಾಲ್ವ್ಡ್ ಇನ್ ಟ್ರಾನ್ಸ್ಪೋರ್ಟ್ ಆಫ್ ಸಬ್ಸ್ಟೆನ್ಸ್. ಸೊ ಈ ಪಾರ್ಟ್ಸ್ ಎಲ್ಲ ಏನಕ್ಕೆ ಯೂಸ್ ಆಗುತ್ತೆ, ಸಬ್ಸ್ಟೆನ್ಸ್ ಅಂದರೆ ವಾಟರ್, ಮಿನರಲ್ಸ್, ಇವೆಲ್ಲ ಒಂದು ಪಾರ್ಟಿಂದ ಲೀವ್ಸಿಗೆ ಕಳ್ಸೋಕ್ಕೋಸ್ಕರ ಹೆಲ್ಪ್ ಆಗುತ್ತೆ. ಸೊ ದೇ ಆಲ್ಸೋ ಕ್ಯಾರಿ ಫುಡ್ ಫ್ರಮ್ ದ ಲೀಫ್ ಟು ದ ಅದರ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್. ಸೊ ಇವೇನು ಮಾಡುತ್ತೆ, ಫುಡ್ ಪ್ರಿಪೇರ್ ಮಾಡುತ್ತೆ, ಆ ಪಾರ್ಟಿಂದ ಇನ್ನೊಂದು ಪಾರ್ಟಿಗೆ ಕಳ್ಸೋಕ್ಕೆ ಕೂಡ ಹೆಲ್ಪ್ ಮಾಡ್ತವೆ. ದ ಸ್ಟ್ಯಾಕ್ ಅಟ್ಯಾಚಸ್ ಟು ದ ಲೀಫ್ ಟು ದ ಸ್ಟೆಮ್. ದ ಲೋವರ್ ಸರ್ಫೇಸ್ ಆಫ್ ದ ಲೀಫ್ ಕಂಟೈನ್ಸ್ ಟೈನಿ ಓಪನಿಂಗ್ ಕಾಲ್ಡ್ ಸ್ಟೊಮ್ಯಾಟೊ. ಸೊ ಇಲ್ಲೇನಾಗುತ್ತೆ, ಸ್ಟ್ಯಾಕ್ ಅಂದರೆ ಇಲ್ಲಿರ್ತಾವಲ್ಲ ಗೆರೆಗಳು. ಸೊ ಅದೇನಾಗುತ್ತೆ, ಎಂಡ್ ತನಕ ಇರುತ್ತೆ, ಫುಲ್ ಕಂಪ್ಲೀಟ್ ಲೀಫಿಂದ ಕಂಪ್ಲೀಟಾಗಿ ಬೇರೆ ಅದರದ್ದು ಸ್ಟೆಮ್ವರೆಗೂ ಇರುತ್ತೆ ಅದು. ಸೊ ಅದೇನು ಮಾಡುತ್ತೆ, ಫುಡ್ನ ಬೇರೆ ಬೇರೆ ಪಾರ್ಟ್ಸ್ ಆಫ್ ಪ್ಲ್ಯಾಂಟ್ಸ್ಗೆ ಕಳ್ಸೋಕ್ಕೆ ಅಂತ ಹೆಲ್ಪ್ ಮಾಡುತ್ತೆ.
ಸೊ ಇಲ್ಲಿ ನೋಡಿ ಸ್ಮಾಲ್ ಪೋರ್ಸ್ ಇರುತ್ತೆ ಇದರಲ್ಲಿ ಎಲೆಗಳಲ್ಲಿ. ಸೊ ಅದನ್ನೆಲ್ಲ ಏನಂತ ಕರೀತಾರೆ, ಈ ಥರ ಸಣ್ಣ ಪೋರ್ಸ್ ಇರೋದನ್ನ ಸ್ಟೊಮ್ಯಾಟ ಅಂತ ಕರೀತಾರೆ. ಸೊ ಇಲ್ಲಿ ನೋಡಿ ನೆಕ್ಸ್ಟ್, ಹೌ ಡು ಪ್ಲ್ಯಾಂಟ್ಸ್ ಯೂಸ್ ದೇರ್ ಫುಡ್. ಪ್ಲ್ಯಾಂಟ್ಸ್ ಫುಡ್ ಏನೋ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಫುಡ್ ಪ್ರಿಪೇರ್ ಮಾಡಿಕೊಂಡು ಏನು ಮಾಡುತ್ತೆ, ಅದು ತಿನ್ನುತ್ತಾ ಅದಕ್ಕದೇ. ಸೊ ಹೆಂಗೆ ಯೂಸ್ ಮಾಡ್ಕೊಳ್ಳುತ್ತೆ ಅಂತ ನೋಡೋಣ ಇವಾಗ. ದ ಫುಡ್ ಪ್ರಿಪೇರ್ ಬೈ ದ ಪ್ಲ್ಯಾಂಟ್ಸ್ ಈಸ್ ಇನ್ ದ ಫಾರ್ಮ್ ಆಫ್ ಸಿಂಪಲ್ ಶುಗರ್ಸ್. ಇಟ್ ಈಸ್ ಯೂಸ್ಡ್ ಬೈ ದ ಪ್ಲ್ಯಾಂಟ್ಸ್ ಇನ್ ಅ ನಂಬರ್ ಆಫ್ ವೇಸ್. ಸೊ ಪ್ರಿಪೇರ್ ಮಾಡ್ಕೊಳ್ಳುತ್ತೆ ಯಾವ ಫಾರ್ಮಲ್ಲಿ, ಸಿಂಪಲ್ ಶುಗರ್ ಫಾರ್ಮಲ್ಲಿ ಪ್ಲ್ಯಾಂಟ್ಸ್ ಫುಡ್ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಆಮೇಲೆ ಬೇರೆ ಬೇರೆ ಥರ ಇದನ್ನು ಯೂಸ್ ಮಾಡ್ಕೊಳ್ಳುತ್ತೆ. ಇಟ್ ಈಸ್ ಯೂಸ್ ಟು ಗೆಟ್ ಎನರ್ಜಿ ಪಡೆಯೋಕ್ಕೆ ಅಂತ ಫುಡ್ ಯೂಸ್ ಮಾಡ್ಕೊಳ್ಳುತ್ತೆ. ಸಮ್ ಆಫ್ ದ ಫುಡ್ ಈಸ್ ಯೂಸ್ಡ್ ಫಾರ್ ಗ್ರೋತ್. ಫುಡ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಬೆಳವಣಿಗೆಗೋಸ್ಕರ ಫುಡ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಪ್ಲ್ಯಾಂಟ್ಸ್ಗಳಲ್ಲೂ ಸೇಮ್ ಗ್ರೋತ್ಗೋಸ್ಕರ ಫುಡ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಕ್ಸ್ಟ್ರಾ ಫುಡ್ ಈಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್ ಇನ್ ದ ಲೀವ್ಸ್, ಸ್ಟೆಮ್ಸ್ ಆರ್ ರೂಟ್ಸ್. ಏನಾಗುತ್ತೆ, ಎಕ್ಸ್ಟ್ರಾ ಫುಡ್ ಇರುತ್ತಲ್ಲ ಗ್ರೋತಿಗೆ ಎಲ್ಲ ಹೆಲ್ಪ್ ಆಗಿ ಎಕ್ಸ್ಟ್ರಾ ಫುಡ್ ಏನಾಗುತ್ತೆ ಸ್ಟಾರ್ಚ್ ಫಾರ್ಮಲ್ಲಿ, ಸ್ಟಾರ್ಚ್ ಅಂದರೆ ಅದು ಶುಗರ್ ಫಾರ್ಮೇ, ಸ್ಟಾರ್ಚ್ ಫಾರ್ಮಲ್ಲಿ ಲೀವ್ಸಲ್ಲಿ, ಸ್ಟೆಮ್ಮಲ್ಲಿ, ರೂಟಲ್ಲಿ ಸ್ಟೋರ್ ಆಗುತ್ತೆ. ವಿ ಈಟ್ ದಟ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ವಿಚ್ ಸ್ಟೋರ್ಸ್ ಫುಡ್ ಇನ್ ಇಟ್. ಸೊ ಏನಾಗುತ್ತೆ ಅಂಥ ಪಾರ್ಟ್ಸ್ನ ನಾವೇನು ಮಾಡ್ತೀವಿ, ತಿನ್ನೋಕ್ಕೆ ಯೂಸ್ ಮಾಡಿ ನಮ್ಮ ಗ್ರೌತ್ಗೆ ನಮ್ಮ ಒಳ್ಳೆಯದಕ್ಕೆ ತಿನ್ನೋಕ್ಕೆ ಬಳಸ್ತೀವಿ. ಸೊ ಇಲ್ಲಿ ನೋಡಿ ಕೆಲವೊಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಇಲ್ಲಿ. ನಾವು ಒಂದು ಪ್ಲ್ಯಾಂಟ್ ತೊಗೊಂಡ್ರೆ ಆ ಪ್ಲ್ಯಾಂಟಲ್ಲಿ ಫುಡ್ಡು ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಪ್ಲ್ಯಾಂಟ್ ಪ್ರಿಪೇರ್ ಮಾಡಿಕೊಂಡು ಎಲ್ಲ ಪಾರ್ಟ್ಸಿಗೂ ಅದನ್ನು ಕಳಿಸಿ ಮಿಕ್ಕಿದ ದಿನ ಏನು ಮಾಡಿರುತ್ತೆ ಒಂದೊಂದು ಕಡೆ ಸ್ಟೋರ್ ಮಾಡಿರುತ್ತೆ, ಲೀವ್ಸಲ್ಲಿ, ಸ್ಟೆಮ್ಮಲ್ಲಿ, ರೂಟಲ್ಲಿ. ಸೊ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇದೆ. ಸೊ ಯಾವ್ಯಾವ್ದು ಆ ಥರ ಫುಡ್ನ ಸ್ಟೋರ್ ಮಾಡಿರುತ್ತೆ ಅದನ್ನು ನಾವು ಯಾವುದನ್ನು ತಿಂತೀವಿ ಇನ್ ಆರ್ಡರ್ ಟು ಗೆಟ್ ಗುಡ್ ಫುಡ್, ಅಂದರೆ ನ್ಯೂಟ್ರಿಯನ್ಸ್, ಮಿನರಲ್ಸ್ ನಮಗೆಲ್ಲ ಸಿಗಬೇಕು ಅಂದರೆ ನಾವು ಅದನ್ನು ತಿನ್ನಬೇಕಾಗುತ್ತೆ. ಸೊ ನಾವು ಪ್ಲ್ಯಾಂಟ್ಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಸೊ ಇದರಲ್ಲಿ ಯಾವ ಪಾರ್ಟಲ್ಲಿ ಫುಡ್ ಸ್ಟೋರ್ ಆಗಿರುತ್ತೆ ಅನ್ನೋದನ್ನ ಕೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಟಾಪಿಕ್, ಸಮ್ ಅನ್ಯೂಶುವಲ್ ಪ್ಲ್ಯಾಂಟ್ಸ್. ಕೆಲವೊಂದು ಪ್ಲ್ಯಾಂಟ್ಸ್ಗಳು ಯೂಶ್ವಲ್ ಆಗಿ ಇರೋದಿಲ್ಲ. ಸೊ ಅಂಥ ಪ್ಲ್ಯಾಂಟ್ಸ್ನ ನೋಡೋಣ. ಸಮ್ ಪ್ಲ್ಯಾಂಟ್ಸ್ ಲೈಕ್ ಮೌಲ್ಡ್ಸ್ ಆ್ಯಂಡ್ ಮಶ್ರೂಮ್ಸ್ ಆರ್ ನಾನ್ ಗ್ರೀನ್. ಮಶ್ರೂಮ್ಸ್ ಮತ್ತು ಮೌಲ್ಡ್ಸ್ನ ಏನಂತ ಕರಿತೀವಿ ನೋಡ್ರಿ ಇಲ್ಲಿ. ಇದು ಮೌಲ್ಡ್, ಇದು ಮಶ್ರೂಮ್. ಇವನ್ನೆಲ್ಲ ಏನಂತ ಕರಿತೀವಿ, ಇವು ಕೂಡ ಪ್ಲ್ಯಾಂಟ್ಸೇ ಬಟ್ ನಾನ್ ಗ್ರೀನ್ ಪ್ಲ್ಯಾಂಟ್ಸ್. ದೇ ಡು ನಾಟ್ ಕಂಟೈನ್ ಕ್ಲೋರೋಫಿಲ್. ಇದರಲ್ಲಿ ಏನಿರೋದಿಲ್ಲ, ಲೀವ್ಸ್ ಇಲ್ಲದೆ ಇರೋ ಕಾರಣ ಕ್ಲೋರೋಫಿಲ್ ಕೂಡ ಇರೋದಿಲ್ಲ. ವಿಚ್ ಹೆಲ್ಪ್ಸ್ ಫಾರ್ ಪ್ರಾಸೆಸ್ ಆಫ್ ಫೋಟೋಸಿಂಥಸಿಸ್. ಅಂದರೆ ಫುಡ್ ಪ್ರಿಪೇರ್ ಮಾಡ್ಕೊಳ್ಳೋ ಪ್ರಾಸೆಸ್ಸಲ್ಲಿ ಹೆಲ್ಪ್ ಆಗೋ ಕ್ಲೋರೋಫಿಲ್ ಇರೋದಿಲ್ಲ. ಸೊ ಈ ಪ್ಲ್ಯಾಂಟ್ಸ್ ಎಲ್ಲ ಹೆಂಗೆ ಫುಡ್ ಪ್ರಿಪೇರ್ ಮಾಡ್ಕೊಳ್ಳುತ್ತೆ, ಆಗಲ್ಲ ಅಲ್ವಾ. ದೇ ಕೆನಾಟ್ ಮೇಕ್ ದೇರ್ ಓನ್ ಫುಡ್. ದೇ ಗ್ರೋ ಇನ್ ಅ ಡಂಪ್ ಏರಿಯಾಸ್ ಆ್ಯಂಡ್ ಗೆಟ್ ದೇರ್ ಫುಡ್ ಫ್ರಮ್ ದ ಡೆಡ್ ಆ್ಯಂಡ್ ಡಿಕೇಯಿಂಗ್ ಪ್ಲ್ಯಾಂಟ್ಸ್ ಆ್ಯಂಡ್ ಎನಿಮಲ್ಸ್. ಸೊ ಈ ಪ್ಲ್ಯಾಂಟ್ ಹೆಂಗೆ ಬೆಳೆಯುತ್ತೆ, ಫುಡ್ ಅಂತೂ ಪ್ರಿಪೇರ್ ಮಾಡ್ಕೊಳ್ಳಲ್ಲ. ಸೊ ಇದೇನಾಗಿರುತ್ತೆ, ಡಂಪ್ ಏರಿಯಾ ಅಂದರೆ ಕೆಲವೊಂದು ಪ್ಲ್ಯಾಂಟ್ಸ್ ಮತ್ತು ಎನಿಮಲ್ಸ್ ಎಲ್ಲ ಕೊಳ್ತೋಗಿರತ್ತಲ್ಲ, ಸತ್ತಿರತ್ತಲ್ಲ, ಅಂಥದ್ರಿಂದ ಇದೇನಾಗುತ್ತೆ ಬೆಳೆಯುತ್ತೆ ಈ ಥರ ಪ್ಲ್ಯಾಂಟ್ಸ್. ಇನ್ ಕ್ಯಾಕ್ಟಸ್ ಪ್ಲ್ಯಾಂಟ್ ದ ಲೀವ್ಸ್ ಆರ್ ರೆಡ್ಯೂಸ್ಡ್ ಟು ಥ್ರೋನ್ ಲೈಕ್ ಸ್ಪೈನ್ಸ್. ಇಲ್ಲಿ ನೋಡಿ ಕ್ಯಾಕ್ಟಸ್ ಮುಳ್ಳು ಥರ ಇರುತ್ತಲ್ಲ, ಸೊ ಈ ಥರ ಏನಾಗಿರುತ್ತೆ ಸ್ಪೈನ್ಸ್ ಥರ, ಥ್ರೋನ್ ಲೈಕ್ ಸ್ಪೈನ್ಸ್ ಥರ ಇರುತ್ತೆ ಇದು. ದ ಗ್ರೀನ್ ಕಲರ್ಡ್ ಪಾರ್ಟ್ ಈಸ್ ಆ್ಯಕ್ಚುಲಿ ದ ಫ್ಲೆಶಿ ಸ್ಟೆಮ್. ಸೊ ಗ್ರೀನ್ ಪಾರ್ಟ್ ಇರುತ್ತಲ್ಲ ಅದೇನಾಗಿರುತ್ತೆ ಫ್ಲೆಶಿ ಸ್ಟೆಮ್. ಫ್ಲೆಶಿ ಅಂದರೆ ನಾನ್ ವೆಜ್ ಅಂದರೆ ವೆಜಿಟೇರಿಯನ್ ಆಗಿರಲ್ಲ, ಅದು ನಾನ್ ವೆಜ್ಜಿ ಆಗಿರುತ್ತೆ. ದ ಸ್ಟೆಮ್ ಅಂಡರ್ಗೋಸ್ ಫೋಟೋಸಿಂಥಸಿಸ್ ಆ್ಯಂಡ್ ಪ್ರಿಪೇರ್ಸ್ ಫುಡ್ ಫಾರ್ ದ ಪ್ಲ್ಯಾಂಟ್. ಇದರಲ್ಲಿ ಏನಾಗುತ್ತೆ, ಸ್ಟೆಮ್ ಕಾಂಡ, ಅದರಲ್ಲಿ ಫುಡ್ ಪ್ರಿಪೇರ್ ಆಗುತ್ತೆ. So some plants like croton have chlorophyll but they appear dark in color. This is because they contain a red pigment which hides the green color. Since the leaves contain chlorophyll, they can undergo photosynthesis. So some plants like croton ಇಲ್ಲಿ ನೋಡಿ, ಈ ಲೀವ್ಸ್ ಸ್ವಲ್ಪ ಕೆಂಪಗಿರುತ್ತಲ್ಲ, ಇದರಲ್ಲಿ ಏನಾಗಿರುತ್ತೆ ಅಂತ ಡಾರ್ಕ್ ಕಲರ್ ಲೀವ್ಸ್ ಇರುತ್ತೆ, ರೆಡ್ ಪಿಗ್ಮೆಂಟ್ ಇರುತ್ತೆ. ಅದು ರೆಡ್ ಪಿಗ್ಮೆಂಟ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಗ್ರೀನ್ ಕಲರ್ನ ಹೈಡ್ ಮಾಡುತ್ತೆ. ಅವು ಕೂಡ ಕ್ಲೋರೋಫಿಲ್ ಇರೋದ್ರಿಂದ ಫೋಟೋಸಿಂಥಸಿಸ್ ಪ್ರಾಸೆಸ್ ಆಗುತ್ತೆ ಅದರಲ್ಲೂ. ಬಟ್ ಏನಾಗಿರುತ್ತೆ ಗ್ರೀನ್ ಕಲರ್ ಹೈಡ್ ಆಗಿರುತ್ತೆ ರೆಡ್ ಪಿಗ್ಮೆಂಟೇಷನಿಂದ.
Next topic, energy flow in living things. The sun is the main source of energy for all living things. All living things need energy to do their everyday activities. ಸೂರ್ಯ ನಮಗೆ ಮೇನ್ ಸೋರ್ಸ್ ಏನು ಕೊಡೋದು, ಮೇನ್ ಸೋರ್ಸ್ ಕೊಡೋದು ಸೂರ್ಯ. ಎಲ್ಲ ಜೀವಿಗಳಿಗೂ ಒಂದು ಸ್ವಲ್ಪ ಎನರ್ಜಿ ಕೊಡೋದು ಯಾವುದು? ಸನ್. ಸೊ ಆಲ್ ಲಿವಿಂಗ್ ಥಿಂಗ್ಸ್ ನೀಡ್ ಎನರ್ಜಿ ಟು ಡೂ ದೇರ್ ಎವ್ರಿಡೇ ಆ್ಯಕ್ಟಿವಿಟೀಸ್. ನಾವು ಎವ್ರಿಡೇ ಆ್ಯಕ್ಟಿವಿಟಿ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಸನ್ ಕೂಡ ಒಂದು ಮೇನ್ ರೀಸನ್. ದಿಸ್ ಎನರ್ಜಿ ಕಮ್ಸ್ ಫ್ರಮ್ ಫುಡ್. ವಿ ಗೆಟ್ ಫುಡ್ ಫ್ರಮ್ ಪ್ಲ್ಯಾಂಟ್ಸ್. ಸೊ ಇದೇನಾಗುತ್ತೆ, ಹೆಂಗೆ ಸನ್ ಕಾರಣ ಆಗುತ್ತೆ ಅಂತ ಅಂದರೆ, ಎನರ್ಜಿ ಹೆಂಗೆ ಬರುತ್ತೆ? ಫುಡ್ಡಿಂದ. ಫುಡ್ ಹೆಂಗೆ ಪ್ರಿಪೇರ್ ಆಗೋದು ಪ್ಲ್ಯಾಂಟ್ಸಲ್ಲಿ? ಸನ್ಲೈಟಿಂದ. ಸೊ ಗ್ರೀನ್ ಪ್ಲ್ಯಾಂಟ್ಸ್ ಟ್ರ್ಯಾಪ್ ಸನ್ ಎನರ್ಜಿ ಡ್ಯೂರಿಂಗ್ ಫೋಟೋಸಿಂಥಸಿಸ್ to prepare food. This energy pass to humans and animals when they eat the plants. ಸೊ ಏನಾಗುತ್ತೆ, ಗ್ರೀನ್ ಪ್ಲ್ಯಾಂಟ್ಸು ಫುಡ್ ಪ್ರಿಪೇರ್ ಮಾಡುತ್ತೆ. ಫುಡ್ ಪ್ರಿಪೇರ್ ಮಾಡಿದ್ಮೇಲೆ ಆ ಪ್ಲ್ಯಾಂಟ್ಸ್ನ ನಾವು ತಗೋತೀವಿ ಫುಡ್ಡಾಗಿ. ಸೊ ನಾವು ಕೂಡ ಅದರಿಂದ ಎನರ್ಜಿ ತಗೋತೀವಿ. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಸನ್ಗೆ ನಾವು ಡಿಪೆಂಡ್ ಆಗಿದ್ದೀವಲ್ಲ. ಸೊ ದಿಸ್ ಫ್ಲೋ ಆಫ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಫುಡ್ ಈಸ್ ಕಾಲ್ಡ್ ಆಸ್ ಫುಡ್ ಚೈನ್. ಇದನ್ನೇನಂತಾರೆ, ಒಬ್ರಿಗೊಬ್ರು ಡಿಪೆಂಡ್ ಆಗಿರೋದ್ರಿಂದ ಏನಂತಾರೆ, ಫುಡ್ ಚೈನ್ ಅಂತ ಕರೀತಾರೆ ಇದನ್ನು. ನೆಕ್ಸ್ಟ್ ಟಾಪಿಕ್, ಆ್ಯನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್ ಡಿಪೆಂಡ್ ಆನ್ ಈಚ್ ಅದರ್. ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಡಿಪೆಂಡ್ ಆನ್ ಈಚ್ ಅದರ್ ಟು ಲೀವ್. ಪ್ಲ್ಯಾಂಟ್ಸ್ ಮತ್ತು ಆ್ಯನಿಮಲ್ಸ್ ಎರಡೂ ಒಂದಕ್ಕೊಂದು ಡಿಪೆಂಡ್ ಆಗಿದ್ದಾವೆ. ಇವಾಗ ತಾನೇ ಹೇಳಿದ್ನಲ್ಲ ಫುಡ್ ಚೈನ್ ಅಂತ. ಸೊ ಅದೇ ಥರ ಒಂದಕ್ಕೊಂದು ಡಿಪೆಂಡ್ ಆಗೇ ಇರ್ತವೆ. ಸೊ ಆ್ಯನಿಮಲ್ಸ್ ಡಿಪೆಂಡ್ ಫಾರ್ ದೇರ್ ಫುಡ್ ಆ್ಯಂಡ್ ದೇರ್ ಸಪ್ಲೈ ಆಫ್ ಆಕ್ಸಿಜನ್ ಆನ್ ಪ್ಲ್ಯಾಂಟ್ಸ್. ಆ್ಯನಿಮಲ್ಸ್ ಏನಾಗುತ್ತೆ, ಫುಡ್ ಮೇಲೆ ಪ್ರಿಪೇರ್ ಆಗುತ್ತೆ. ಸೊ ಆ್ಯನಿಮಲ್ಸ್ ಫುಡ್ಗೋಸ್ಕರ ಪ್ಲ್ಯಾಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ಲ್ಯಾಂಟ್ಸ್ ಆಕ್ಸಿಜನ್ಗೋಸ್ಕರ ಆ್ಯನಿಮಲ್ಸ್ ಮೇಲೆ ಡಿಪೆಂಡ್ ಆಗಿರ್ತವೆ. ಪ್ಲ್ಯಾಂಟ್ಸ್ ನೀಡ್ ಕಾರ್ಬನ್ ಡೈಆಕ್ಸೈಡ್ ಟು ಮೇಕ್ ಫುಡ್. ಪ್ಲ್ಯಾಂಟ್ಸ್ಗೆ ಫುಡ್ ಪ್ರಿಪೇರ್ ಮಾಡೋಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬೇಕು. ಕಾರ್ಬನ್ ಡೈಆಕ್ಸೈಡ್ ಎಲ್ಲಿಂದ ಸಿಗುತ್ತೆ? ಆ್ಯನಿಮಲ್ಸ್ ಬ್ರೀತ್ ಔಟ್ ಮಾಡೋದ್ರಿಂದ ಸಿಗುತ್ತೆ. ದಿಸ್ ಈಸ್ ಯೂಸ್ಡ್ ಬೈ ಪ್ಲ್ಯಾಂಟ್ಸ್. ಅದನ್ನು ಪ್ಲ್ಯಾಂಟ್ಸ್ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಇದರಿಂದ ಏನಾಗುತ್ತೆ, ಒಬ್ರಿಗೋಸ್ಕರ ಡಿಪೆಂಡ್ ಆಗಿರ್ತಾರೆ. ಸೊ ಒಬ್ಬರಿಂದ ಒಬ್ರಿಗೆ ಯೂಸ್ ಇರೋದ್ರಿಂದ ಡಿಪೆಂಡ್ ಆಗೇ ಇರ್ತಾರೆ. ಸೊ ಯು ನೋ ದಟ್ ಆನ್ ಅಕ್ವೇರಿಯಮ್ ಫಿಶಸ್ ಆರ್ ಕೆಪ್ಟ್ ವಿತ್ ವಾಟರ್ ಪ್ಲ್ಯಾಂಟ್ಸ್ ಇನ್ ಇಟ್. Plants supply oxygen which is dissolved in water. Plants supply oxygen which is dissolved in water and it is used by the fishes. ಸೊ ಅಕ್ವೇರಿಯಮ್ನಲ್ಲಿ ನೀವು ನೋಡಿರ್ತೀರ, ಒಂದೊಂದು ಎಲ್ಲ ಅಕ್ವೇರಿಯಮಲ್ಲೂ ಸಣ್ಣ ಸಣ್ಣ ಪ್ಲ್ಯಾಂಟ್ಸ್ ಇರುತ್ತೆ, ವಾಟರ್ ಪ್ಲ್ಯಾಂಟ್ಸ್. ಸೊ ಅವೇನು ಮಾಡುತ್ತೆ, ಆಕ್ಸಿಜನ್ ಸಪ್ಲೈ ಮಾಡುತ್ತೆ. ಸೊ ಆಕ್ಸಿಜನ್ನ ಸಪ್ಲೈ ಮಾಡ್ಕೊಳುತ್ತೆ. ಏನಾಗಿರುತ್ತೆ, ವಾಟರಲ್ಲಿ ಡಿಸಾಲ್ವ್ ಆಗಿರೋ ಆಕ್ಸಿಜನ್ನ. ಸೊ ಅವು ಏನು ಮಾಡುತ್ತೆ, ಫಿಶಸ್ ಅದನ್ನು ಯೂಸ್ ಮಾಡುತ್ತೆ. ಸೊ ಫಿಶಸ್ ಬ್ರೀತ್ ಔಟ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಇಟ್ ಈಸ್ ಯೂಸ್ಡ್ ಬೈ ಪ್ಲ್ಯಾಂಟ್ಸ್ ಟು ಪ್ರಿಪೇರ್ ಫುಡ್. ಸೊ ಫಿಶಸ್ ಬ್ರೀತ್ ಔಟ್ ಮಾಡಿರೋ ಕಾರ್ಬನ್ ಡೈಆಕ್ಸೈಡಿಂದ ಪ್ಲ್ಯಾಂಟ್ಸ್ ಫುಡ್ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ದಿಸ್ ಈಸ್ ಹೌ ಆ್ಯನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್ ಡಿಪೆಂಡ್ ಆನ್ ಈಚ್ ಅದರ್. ಸೊ ಇಲ್ಲಿ ನೋಡ್ತೀರಲ್ಲ, ಗಿಡಗಳು ಸನ್ಲೈಟ್ನ ಯೂಸ್ ಮಾಡುತ್ತೆ. ಮ್ಯಾನ್ಸ್ ಅನಿಮಲ್ಸ್ ಬ್ರೀತ್ ಔಟ್ ಮಾಡಿರೋ ಕಾರ್ಬನ್ ಡೈಆಕ್ಸೈಡ್ನ ಪ್ಲ್ಯಾಂಟ್ಸ್ಗಳು ಯೂಸ್ ಮಾಡಿಕೊಂಡು ಫುಡ್ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಆ ಫುಡ್ ಮೇಲೆ ಆ್ಯನಿಮಲ್ಸ್ ಮತ್ತು ಹ್ಯೂಮನ್ಸ್ ಡಿಪೆಂಡ್ ಆಗಿರ್ತಾರೆ. ಸೊ ಒಬ್ರಿಗೊಬ್ರು ಡಿಪೆಂಡ್ ಆಗಿರ್ತಾರೆ. ಸೊ ದೇ ಡಿಪೆಂಡ್ ಆನ್ ಈಚ್ ಅದರ್. ನೆಕ್ಸ್ಟ್ ಟಾಪಿಕ್, ಬ್ಯಾಲೆನ್ಸ್ ಇನ್ ನೇಚರ್. ಆ ಬ್ಯಾಲೆನ್ಸ್ ಬಿಟ್ವೀನ್ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಈಸ್ ಎಸೆನ್ಷಿಯಲ್ ಇನ್ ನೇಚರ್. ಸೊ ನೇಚರ್ ಈಗ ಹೇಗಿದೆಯೋ ಅದೇ ಥರ ಬ್ಯಾಲೆನ್ಸ್ಡ್ ಆಗಿರಬೇಕು ಅಂದರೆ ಒಂದಕ್ಕೊಂದು ಡಿಪೆಂಡ್ ಆಗಿ ಹೊಂದ್ಕೊಂಡು ಹೋಗೋದು ಅನಿವಾರ್ಯ ಆಗಿದೆ. ಸೊ ಕನ್ಸಿಡರ್ ಎ ಫುಡ್ ಚೈನ್ ಇನ್ ವಿಚ್ ಗ್ರಾಸ್ ಈಸ್ ಈಟನ್ ಬೈ ಡಿಯರ್ ಆ್ಯಂಡ್ ದ ಡಿಯರ್ ಈಸ್ ಈಟನ್ ಬೈ ಟೈಗರ್. ಇಫ್ ದ ಸಿಚುವೇಶನ್ ಇಸ್ ದ್ಯಾಟ್ ದೆರ್ ಈಸ್ ನೋ ಗ್ರಾಸ್, ದ ನಂಬರ್ ಆಫ್ ಹರ್ಬಿವಿಯಸ್ ಅನಿಮಲ್ಸ್ ಲೈಕ್ ಡಿಯರ್, ರ್ಯಾಬಿಟ್, ವೈಲ್ಡ್ ಬೋರ್ ಮೇ ಡಿಕ್ರೀಸ್. ಸೊ ಏನಾಗ್ತಿತ್ತು, ಫುಡ್ ಚೈನ್ನೇ ಕನ್ಸಿಡರ್ ಮಾಡಿದಾಗ, ಸೊ ಡಿಯರ್ಸ್ ಸ್ವಲ್ಪ ಹುಲ್ಲು ಜಾಸ್ತಿ ತಿನ್ನತ್ತೆ, ಜಿಂಕೆಗಳು ಹುಲ್ಲು ತಿನ್ನತ್ತೆ, ಜಿಂಕೆನ ಟೈಗರ್ ತಿನ್ನತ್ತೆ. ಸೊ ವಾಟ್ ಇಫ್ ಪ್ಲ್ಯಾಂಟ್ಸ್ ಎಲ್ಲ ಕಡಿಮೆ ಇದ್ದು ಗ್ರಾಸ್ ಎಲ್ಲ ಕಡಿಮೆ ಇದ್ದರೆ ಡಿಯರ್ಸಿಗೆ, ಜಿಂಕೆಗೆ ಊಟ ಮಾಡೋಕ್ಕೆ ಇರ್ತಿತ್ತ ಏನಾದರೂ? ಸೊ ಅವಾಗ ಏನಾಗ್ತಿತ್ತು, ಆವಾಗ ಅದ್ರ ರೇಟ್ ಏನದು ಜಿಂಕೆ ರೇಟು ಹರ್ಬಿವಿಯಸ್ ಅಂತ ಅಂದರೆ ಅವು ಬರೀ ಇದು ತಿಂತಾರಲ್ಲ, ಸಸ್ಯಗಳನ್ನೇ ತಿಂದು ಬದುಕೋಂಥ ಪ್ರಾಣಿಗಳೇನಾಗ್ತಿತ್ತು, ಅದ್ರ ರೇಟ್ ಎಲ್ಲ ಕಡಿಮೆ ಆಗ್ತಿತ್ತು. ಸೊ ದಿಸ್ ಇನ್ ಟರ್ನ್ ವಿಲ್ ಎಫೆಕ್ಟ್ ದ ಫ್ಲೆಶ್ ಈಟಿಂಗ್ ಆರ್ ಕಾರ್ನಿವರ್ಸ್ ಎನಿಮಲ್ಸ್. ದೀಸ್ ಎನಿಮಲ್ಸ್ ವಿಲ್ ಫೇಸ್ ಸ್ಟಾರ್ವೇಷನ್. ಸೊ ಏನಾಗ್ತಿತ್ತು, ಸೊ ಆ ಥರ ಆದಾಗ ಏನಾಗುತ್ತೆ, ಇಂಬ್ಯಾಲೆನ್ಸ್ ಆಗುತ್ತೆ.
ಡಿಯರ್ಸ್ ರೇಟ್ ಕಡಿಮೆ ಆಗ್ತಾ ಹೋದಂಗೆ ಏನಾಗುತ್ತೆ, ಟೈಗರ್ಸ್ ಅವಕ್ಕೆ ಫುಡ್ ಇರೋದಿಲ್ಲ. ಸೊ ಅವು ಜಿಂಕೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಜಿಂಕೆ ಇರಲಿಲ್ಲ ಅಂತ ಹೇಳಿದರೆ ಟೈಗರ್ಗೆ ಕೂಡ ಫುಡ್ ಪ್ರಾಬ್ಲಮ್ ಆಗುತ್ತೆ. ಸೊ ಒಂದಕ್ಕೊಂದು ಡಿಪೆಂಡ್ ಆಗಿರೋದ್ರಿಂದ ಸೊ ನೇಚರಲ್ಲಿ ಬ್ಯಾಲೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ. At such times, these animals may try to eat domestic animals in nearby villages. It means if one link of food chain is broken, the entire food chain is affected badly. So sometimes ನೀವು ಕೇಳಿರ್ತೀರ ನ್ಯೂಸಲ್ಲೆಲ್ಲ, ಏನಾಗುತ್ತೆ ಅಂದರೆ ಟೈಗರ್ ಊರೊಳಗೆ ಬಂದಿದೆ, ಚೀತಾ ಊರೊಳಗೆ ಬಂದಿದೆ, ಪ್ರಾಣಿಗಳನ್ನು ತಗೊಂಡು ಹೋಗ್ತಾ ಇದೆ ಅಂತ. ಇದು ಯಾವಾಗತ್ತೆ ಅಂದರೆ ಕಾಡುಗಳಲ್ಲಿ ಅದು ಊಟ ಮಾಡುವಂಥ ಫುಡ್ ಅದಕ್ಕೆ ಸಿಗದೆ ಹೋದಾಗ ಏನಾಗುತ್ತೆ, ಕಾಡಿಂದ ನಾಡಿಗೆ ಬರುತ್ತೆ, ಅದು ಏನು ಮಾಡುತ್ತೆ, ಡೊಮೆಸ್ಟಿಕ್ ಅನಿಮಲ್ಸ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಏನಾಗುತ್ತೆ, ಫುಡ್ ಚೈನಲ್ಲಿ ಒಂದು ಚೈನ್ ಬ್ರೋಕ್ ಆದ್ರೂ ಮೇಜರ್ ಎಫೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮ್ಯಾನ್ ಮಸ್ಟ್ ಸಿ ದ ಪ್ರಾಪರ್ ಬ್ಯಾಲೆನ್ಸ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಎಲಿಮೆಂಟ್ಸ್ ಈಸ್ ಮೇಂಟೈನ್ಡ್ ಇನ್ ನೇಚರ್. ಸೊ ಮ್ಯಾನ್ ಏನು ಮಾಡಬೇಕು, ಎರಡೂ ಕಡೆ ಬ್ಯಾಲೆನ್ಸ್ ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು. ಬ್ಯಾಲೆನ್ಸ್ ಪ್ಲ್ಯಾಂಟ್ಸ್ನ ಜಾಸ್ತಿ ಬೆಳೆಸ್ತಾ ಹೋಗಬೇಕು. ಟೈಗರ್ಸ್ ಅಂತ ಅಷ್ಟೇ ಅಲ್ಲ, ಎಲ್ಲ ವೈಲ್ಡ್ ಆ್ಯನಿಮಲ್ಸ್ನೂ ಸೇವ್ ಮಾಡಬೇಕು. ಸೊ ಮ್ಯಾನ್ ಮಸ್ಟ್ ಟೇಕ್ ಪ್ರಾಪರ್ ಕೇರ್ ನಾಟ್ ಟು ಡೂ ಎನಿ ಹಾರ್ಮ್ ಟು ದ ಎನ್ವಿರಾನ್ಮೆಂಟ್. ಸೊ ನಾವು ಹ್ಯೂಮನ್ ಬೀಯಿಂಗ್ಸ್ ಏನು ಮಾಡಬೇಕು, ನಾವು ಪ್ರಕೃತಿನ ಚೆನ್ನಾಗಿಟ್ಕೋಬೇಕು. ನಾವು ಪ್ರಕೃತಿನ ಚೆನ್ನಾಗಿಟ್ಕೊಂಡ್ರೆ ಅದು ನಮಗೆ ಚೆನ್ನಾಗಿಟ್ಟಿರುತ್ತೆ. ಯಾವ ಇಂಬ್ಯಾಲೆನ್ಸ್ ಆಗದೆ ನೋಡಿಕೊಂಡ್ರೆ ಎನ್ವಿರಾನ್ಮೆಂಟ್ಗೆ, ಅದು ಕೂಡ ನಮ್ಮನ್ನು ಚೆನ್ನಾಗಿ ನೋಡ್ಕೊಳುತ್ತೆ. ಹಿ ಮಸ್ಟ್ ಪ್ರೊಟೆಕ್ಟ್ ಎನ್ವಿರಾನ್ಮೆಂಟ್ ಇನ್ ಆಲ್ ಇಟ್ಸ್ ಫಾರ್ಮ್, ಇಟ್ಸ್ ಬರ್ಡ್, ಎನಿಮಲ್ಸ್, ಇಟ್ಸ್ ಟ್ರೀಸ್, ಪ್ಲ್ಯಾಂಟ್ಸ್. ಎಲ್ಲ ಥರದ್ದು ಪ್ಲ್ಯಾಂಟ್ಸ್, ಟ್ರೀಸ್, ಬರ್ಡ್ಸ್, ಎನಿಮಲ್ಸ್ ಎಲ್ಲ ಥರ ಫಾರ್ಮ್ಸ್ಗೂ ನಾವು ಏನು ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು. ಮ್ಯಾನ್ ಶುಡ್ ನಾಟ್ ಹಂಟ್ ಎನಿಮಲ್ಸ್ ಫಾರ್ ಪ್ಲೆಜರ್ಗೋಸ್ಕರ, ನಮ್ಮ ಖುಷಿಗೋಸ್ಕರ ನಾವು ಏನು ಮಾಡಬಾರ್ದು, ಬೇಟೆ ಆಡೋಕ್ಕೆ ಹೋಗಬಾರ್ದು. ಸೊ ಇಟ್ ಈಸ್ ರಾಂಗ್ ಟು ಡೆಸ್ಟ್ರಾಯ್ ಫಾರೆಸ್ಟ್ ವಿಚ್ ಪ್ರೊವೈಡ್ ಶೆಲ್ಟರ್ ಟು ಎನಿಮಲ್ಸ್. ಸೊ ನಾವು ಕಾಡುಗಳನ್ನು ನಾಶ ಮಾಡಿದರೆ ಏನಾಗುತ್ತೆ, ಕಾಡು ಪ್ರಾಣಿಗಳಿಗೆ ವಾಸ ಮಾಡೋಕ್ಕೆ ಜಾಗ ಇಲ್ದಂಗೆ ಆಗುತ್ತೆ. ಸೊ ಅವು ಏನಾಗುತ್ತೆ, ಊರೊಳಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಮತ್ತೆ ಮೇಜರ್ ಎಫೆಕ್ಟ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರೋಗ್ರಾಮ್ಸ್ ಲೈಕ್ ವನ ಮಹೋತ್ಸವ ಪ್ರಮೋಟ್ ಪ್ಲ್ಯಾಂಟಿಂಗ್ ಆಫ್ ಟ್ರೀಸ್. ಸೊ ವನ ಮಹೋತ್ಸವ ಅಂತ ಕೇಳಿರ್ತೀರಲ್ಲ, ಅಂಥವೆಲ್ಲ ಪ್ರೋಗ್ರಾಮ್ಸ್ ಸ್ವಲ್ಪ ಜಾಸ್ತಿ ಆಗಬೇಕು. ಏನಾಗಿರುತ್ತೆ ಅಂದರೆ ಇವಾಗ ಪ್ಲ್ಯಾಂಟ್ಸ್ ಇರೋದಿಲ್ಲ ಮೊದಲೇ. ಸೊ ಆ ಪ್ಲ್ಯಾಂಟ್ನ ಬೆಳೆಯೋಂಥ ಒಂದಿಷ್ಟು ಪ್ರೋಗ್ರಾಮ್ನ ನಾವು ಮಾಡಬೇಕಾಗಿರುತ್ತೆ. ಇಫ್ ಲೈಫ್ ಆನ್ ಅರ್ತ್ ಹ್ಯಾಸ್ ಟು ಗೋ ಆನ್, ಬ್ಯಾಲೆನ್ಸ್ ಇನ್ ನೇಚರ್ ಮಸ್ಟ್ ಬಿ ಮೇಂಟೈನ್. ನಾವು ನೇಚರ್ ನಮ್ಮ ಭೂಮಿ ಮೇಲೆ ನಮ್ಮದು ಜೀವನ ಹೀಗೆ ನಡಿಬೇಕು, ಚೆನ್ನಾಗಿ ನಡಿಬೇಕು ಅಂತ ಹೇಳಿದರೆ ಬ್ಯಾಲೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು ನಮ್ಮ ಕರ್ತವ್ಯ ಕೂಡ ಆಗಿರುತ್ತೆ. ಸೊ ಪ್ಲ್ಯಾಂಟ್ಸ್ನ ಜಾಸ್ತಿ ಬೆಳೆಸಬೇಕು, ಆ್ಯನಿಮಲ್ಸ್ನ ಸೇವ್ ಮಾಡಬೇಕು, ಆದಷ್ಟು ನಮ್ಮ ನೇಚರ್ನ ನಾವು ಚೆನ್ನಾಗಿ ಇಟ್ಕೋಬೇಕು. ಸೊ ಇಲ್ಲಿಗೆ ನಿಮ್ಮ ಚಾಪ್ಟರ್ ಮುಗೀತು. ಏನೇನು ಕಲ್ತ್ವಿ ನಾವು ಇವತ್ತು, ಫುಡ್ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳುತ್ತೆ ಪ್ಲ್ಯಾಂಟ್ಸ್ ಅಂತ, ಮತ್ತು ಏನೇನು ಬೇಕಾಗುತ್ತೆ ಫುಡ್ ಪ್ರಿಪ್ರೇಷನ್ಗೆ, ವಾಟರ್, ಕಾರ್ಬನ್ ಡೈಆಕ್ಸೈಡ್, ಕ್ಲೋರೋಫಿಲ್, ಸನ್ಲೈಟ್ ಅಂತ. ಆಮೇಲೆ ಏನು ಕಲ್ತ್ವಿ, ಪ್ಲ್ಯಾಂಟ್ಸ್ ಯಾವ ಫಾರ್ಮಲ್ಲಿ ಫುಡ್ ಪ್ರಿಪೇರ್ ಮಾಡ್ಕೊಳುತ್ತೆ ಅಂತ, ಇನ್ ದ ಫಾರ್ಮ್ ಆಫ್ ಸಿಂಪಲ್ ಶುಗರ್. ಮತ್ತು ಸಮ್ ಅನ್ಯೂಶುವಲ್ ಪ್ಲ್ಯಾಂಟ್ಸ್ ಬಗ್ಗೆ ತಿಳ್ಕೊಂಡ್ವಿ. ಸನ್ ಇಸ್ ದ ಮೇನ್ ಸೋರ್ಸ್ ಅಂತ ತಿಳ್ಕೊಂಡ್ವಿ. ಆಮೇಲೆ ಬ್ಯಾಲೆನ್ಸ್ ಇನ್ ನೇಚರಲ್ಲಿ ಬ್ಯಾಲೆನ್ಸ್ ಕಾಪಾಡೋದು ಎಷ್ಟು ಮುಖ್ಯ ಅಂತ ತಿಳ್ಕೊಂಡ್ವಿ. ಸೊ ಇದು ಈ ಚಾಪ್ಟರಲ್ಲಿ ನಾವು ಕಲ್ತಿರೋವಂಥದ್ದು. ಸೊ ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ, ನೋಡಿ. ಸೊ ಇದು ನಿಮ್ಮ ಹೋಮ್ವರ್ಕ್. ವಾಟ್ ಈಸ್ ಫೋಟೋಸಿಂಥಸಿಸ್, ವೈ ಗ್ರೀನ್ ಲೀವ್ಸ್ ಆರ್ ಫುಡ್ ಫ್ಯಾಕ್ಟ್ರೀಸ್ ಆಫ್ ಪ್ಲ್ಯಾಂಟ್ಸ್, ಹೌ ಡು ಪ್ಲ್ಯಾಂಟ್ಸ್ ವಿತೌಟ್ ಕ್ಲೋರೋಫಿಲ್ ಸರ್ವೈವ್. ಈ 3 ಕ್ವೆಶನ್ಸ್ ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಬುಕ್ಕಲ್ಲಿ ಕೂಡ ಓದಿ, ನೋಟ್ಸ್ ಬರೀರಿ, ಆಮೇಲೆ ಹೋಮ್ವರ್ಕ್ ಕೂಡ ಮಾಡಿ ಟೀಚರ್ಗೆ ಸಬ್ಮಿಟ್ ಮಾಡಿ. ಓಕೆನಾ ಮಕ್ಕಳ? ಥ್ಯಾಂಕ್ ಯು.